ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ. ಇವತ್ತಿನ ಒಂದು ವಿಡಿಯೋ ಅಂದರೆ ಅದು 16ನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಲ್ವಾ. 16ನೇ ಕಂತು ಅಂತ ಹೇಳಿದಾಗಲೇ ನಿಮಗೆಲ್ಲರಿಗೂ ಅರ್ಥವಾಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನೋದನ್ನ ತಿಳಿಲಿಕ್ಕೋಸ್ಕರ ನೀವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೇನೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಏನನ್ನೆಲ್ಲ ತಿಳ್ಕೊಳ್ಳೋಣ ಮೊದಲು. ಫಸ್ಟ್ ಆಫ್ ಆಲ್ 16ನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ, ಹಾಗೂ ಇವತ್ತು ಈ ಒಂದು ವಿಡಿಯೋದಲ್ಲಿ ನೀವು ಎರಡು ಗುಡ್ ನ್ಯೂಸನ್ನು ತಿಳ್ಕೊತಾ ಇದ್ದೀರಾ. ಅದೇನೆಂದರೆ 16ನೇ ಕಂತಿನ ಜೊತೆಗೆ 17ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಅನ್ನಭಾಗ್ಯ ಯೋಜನೆಯ ಇನ್ನು ಪೆಂಡಿಂಗ್ ಇರುವ 5 ಕಂತಿನ ಹಣ, ಏನು ಅನ್ನಭಾಗ್ಯ ಯೋಜನೆ ಅಂತ ಹೇಳ್ತಾ ಇದ್ದೀರಾ, ಅದು ಅಕ್ಕಿಯ ಬದಲಿನ ಯೋಜನೆ. ಈ ಯೋಜನೆಯಡಿ 5 ಕಂತಿನ ಹಣ ಏನು ಬಾಕಿ ಇದೆ ಅದು ಕೂಡ 2,000 ರೂಪಾಯಿಗಳು ನಿಮ್ಮ ಖಾತೆಗೆ ಜಮಾ ಆಗ್ತದೆ. ಹಾಗಾದರೆ ಒಟ್ಟು 16 ಮತ್ತು 17ನೇ ಕಂತಿನ ಹಣ ಮತ್ತು ಅಕ್ಕಿ ಭಾಗ್ಯ ಯೋಜನೆಯ 5 ಕಂತಿನ ಹಣ ಒಟ್ಟು ಸೇರಿ 6,000 ರೂಪಾಯಿಗಳು ನಿಮ್ಮ ಖಾತೆಗೆ ಜಮಾ ಆಗಲಿವೆ ಎಂಬ ಮಾಹಿತಿ ಈಗಾಗಲೇ ದೊರಕಿದೆ. ಹಾಗಾದರೆ 2 ಗುಡ್ ನ್ಯೂಸ್ ಆಯಿತು. ಜೊತೆಗೆ ಯಾವುದೆಲ್ಲ ಜಿಲ್ಲೆಗಳಿಗೆ ಈ ಒಂದು ಹಣ ಜಮಾ ಆಗ್ತಿದೆ ಅಂದರೆ ನಮಗೆ ಬರುವ ಮಾಹಿತಿಯ ಪ್ರಕಾರ 27 ಜಿಲ್ಲೆಗಳಿಗೆ, ಈ ಬಾರಿ 27 ಜಿಲ್ಲೆಗಳಿಗೆ ಈ ಒಂದು ಹಣ ಬಿಡುಗಡೆ ಆಗಲಿದೆ. ಅದನ್ನು ನಾವು ತಿಳಿಯೋಣ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ಈ ಒಂದು ಹಣ ಕೆಲವರಿಗೆ ಈಗಲೂ ಈ ಒಂದು ಅನುಭವಿಗಳಿಗೆ ಈ ಒಂದು ಹಣ ಇವಾಗಲೂ ಸಿಗ್ತಾ ಇಲ್ಲ, ಹೌದಲ್ವಾ. ಯಾಕೆ ಸಿಗ್ತಾ ಇಲ್ಲ ನಿಮಗೆ ಈ ಹಣ ಅಲ್ವಾ. ಸರ್ಕಾರ ಈಗಾಗಲೇ ಹೊಸ 5 ನಿಯಮಗಳನ್ನು ಜಾರಿಗೆ ತಂದಿದೆ. ಯಾವುದೆಲ್ಲ ಈ ನಿಯಮಗಳು ಅಂತ ಕೂಡ ನಾವು ತಿಳಿಯೋಣ ಈ ವಿಡಿಯೋದಲ್ಲಿ. ಹಾಗಾದರೆ ಫಸ್ಟ್ ಈ ವಿಡಿಯೋನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಈ ವಿಡಿಯೋನ ಎಂಡ್ ತನಕನೂ ನೋಡಿ. ಮತ್ತೊಂದು ವಿಷಯ ಹೇಳೋದಕ್ಕಿಂತ ಮುಂಚೆ, ನಾನು ಇಂದು ನಿಮ್ಮ ಮುಂದೆ ನನ್ನ ಸ್ವಂತ ಶಬ್ದದಿಂದ ನಿಮ್ಮ ಮುಂದೆ ಬಂದಿರುತ್ತೇನೆ. ಇಲ್ಲಿವರೆಗೂ ನೀವು ನನ್ನ AI ಮತ್ತು ಹಲವು ವಿದ್ಯೆಗಳಿಂದ ನೀವು ನನ್ನ ವಾಯ್ಸನ್ನು ಕೇಳಿರ್ತೀರ. ಆದರೆ ಇಂದು ನಾನು ನೇರವಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಖಂಡಿತವಾಗಿ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಬ್ಸ್ಕ್ರೈಬ್, ಶೇರ್, ಸಪೋರ್ಟ್ ಎಲ್ಲವನ್ನು ಬಯಸ್ತಾ ಇದ್ದೇನೆ. ಹಾಗಿದ್ರೆ ವೀಕ್ಷಕರೇ, ತಡ ಮಾಡದೆ ನಮ್ಮ ವಿಡಿಯೋಗೆ ಹೋಗೋಣ. 16 ಮತ್ತು 17ನೇ ಕಂತಿನ ಹಣ ಯಾವಾಗ ಬರುತ್ತೆ? ಈಗಾಗಲೇ ನಿಮ್ಮ ಖಾತೆಗೆ 30,000 ರೂಪಾಯಿಗಳು, ಬರೋಬ್ಬರಿ 30,000 ರೂಪಾಯಿಗಳು ನಿಮ್ಮ ಖಾತೆಗೆ ಜಮಾ ಆಗಿದ್ದಾವೆ ಅಲ್ವಾ ವೀಕ್ಷಕರೇ. ಹಾಗಿದ್ರೆ 16ನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಲ್ವಾ. ಅದ್ರ ಜೊತೆಗೆ ಇನ್ನೊಂದು ಸಿಹಿ ಸುದ್ದಿ, 17ನೇ ಕಂತಿನ ಹಣ ಕೂಡ ಒಟ್ಟಿಗೆ ಬರಲಿವೆ. ಹಾಗಿದ್ರೆ ಇಲ್ಲಿ ತನಕ ನೀವು 30,000 ರೂಪಾಯಿಗಳನ್ನ ನಿಮ್ಮ ಖಾತೆಗೆ ಜಮಾ ಆಗಿದೆ, ನೀವು ರಿಸೀವ್ ಮಾಡ್ಕೊಂಡಿದ್ರೆ ಅಲ್ವಾ. ಅಕ್ಟೋಬರ್ ತನಕ ಅಂದರೆ 15ನೇ ಕಂತಿನ ತನಕ ಅಂದರೆ ಅಕ್ಟೋಬರ್ ತನಕ. ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ 2,000 ರೂಪಾಯಿಗಳು ಯಾವಾಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂದರೆ 16 ಮತ್ತು 17ನೇ ಕಂತಿನ ಹಣ ಅಲ್ವಾ. ಅದನ್ನು ಹೇಳ್ತಾ ಇದ್ದೀನಿ, ಆದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಒಟ್ಟು 6,000 ರೂಪಾಯಿಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿವೆ. ಅಂದರೆ 2,016ನೇ ಕಂತು ಮತ್ತು ಮತ್ತೊಂದು 2,017ನೇ ಕಂತು ಹಾಗೂ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲಿನ 2,000 5 ಕಂತಿನ ಪೆಂಡಿಂಗ್ ಇರುವ 2,000 ರೂಪಾಯಿಗಳು, ವೀಕ್ಷಕರೇ 2,000 ರೂಪಾಯಿಗಳು. ಹಾಗಾದರೆ ಒಟ್ಟಾಗಿ 6,000 ರೂಪಾಯಿಗಳು ನಿಮ್ಮ ಖಾತೆಗೆ ಜಮಾ ಆಗಲಿವೆ. ಅದಕ್ಕಿಂತ ಮುಂಚೆ ಯಾವುದೆಲ್ಲ ಜಿಲ್ಲೆಗಳಿಗೆ ಈ ಒಂದು ಅಮೌಂಟ್ ಅಂದರೆ ಹಣ ಜಮಾ ಆಗಲಿವೆ ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ ಈ ಜಿಲ್ಲೆಗಳು ಯಾವುದೆಲ್ಲ? ಮೊದಲನೇದಾಗಿ ಬಾಗಲಕೋಟೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಾಮರಾಜನಗರ, ವಿಜಯನಗರ, ಚಿಕ್ಕಬಳ್ಳಾಪುರ, ಕೊಡಗು, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಧಾರವಾಡ, ದಾವಣಗೆರೆ, ಕಲಬುರಗಿ, ಗದಗ, ಹಾಸನ, ಕೊಪ್ಪಳ, ಕೋಲಾರ, ಹಾವೇರಿ, ಮೈಸೂರು, ಮಂಡ್ಯ, ರಾಮನಗರ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆ, ತುಮಕೂರು, ಶಿವಮೊಗ್ಗ ಮತ್ತು ರಾಯಚೂರು, ಬಿಜಾಪುರ ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಈ ಒಂದು ಹಣ ಈ ಜನವರಿ ತಿಂಗಳ ಎಂಡಿನಲ್ಲಿ ನಿಮಗೆ ಎಂಡೊಳಗೆ ಎಲ್ಲರಿಗೂ ಈ ಒಂದು ಹಣ ಜಮಾ ಆಗಲಿವೆ. ಹಾಗಿದ್ರೆ ನೀವು ಪಕ್ಕ ಡೇಟ್ ಕೇಳ್ತೀರಾ ಅಲ್ವಾ. ಯಾವಾಗ ಈ ಹಣ ಜಮಾ ಆಗಲಿವೆ ಅನ್ನೋದಕ್ಕೆ ಒಂದು ಉತ್ತರವೇ ಈ ಬರುವ ನಮ್ಮ ಕನ್ನಡಿಗರ ಹಬ್ಬವಾದ ಸಂಕ್ರಾಂತಿಯ ಮುಂಚೆ ಈ ಹಣ
ಒಂದು 6,000 ಏನಿದೆ ಒಟ್ಟಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿವೆ. ಇದೊಂದು ಸಿಹಿ ಸುದ್ದಿ ಅಲ್ವಾ ವೀಕ್ಷಕರೇ? ಹಾಗಿದ್ರೆ ಯಾವುದರ ಮೂಲಕ DBT ಮೂಲಕ ನಿಮ್ಮ ಒಂದು ಖಾತೆಗೆ ಒಟ್ಟು 6,000 ರೂಪಾಯಿಗಳು ನಿಮ್ಮ ಖಾತೆಗೆ. ಯಾರೆಲ್ಲ ಇಲ್ಲಿವರೆಗೆ ಅಕ್ಕಿ ಭಾಗ್ಯ ಯೋಜನೆಯ ಅಡಿ ಇಲ್ವೋ ಅವರಿಗೆ ಹಣ ಜಮಾ ಆಗೋದಿಲ್ಲ. ಆದರೆ ಒಟ್ಟಾಗಿ 16 ಮತ್ತು 17ನೇ ಖಾತೆ ಅಂದರೆ 2,000 + 2,000 4,000 ಅಂತೂ ನಿಮ್ಮ ಖಾತೆಗೆ ಪಕ್ಕಾ ಜಮಾ ಆಗ್ತದೆ. ಆದರೆ ಈ ಒಂದು ಅನ್ನಭಾಗ್ಯ ಯೋಜನೆಗೆ ಕೆಲವೊಂದು ರೂಲ್ಸ್ನ ಸರ್ಕಾರ ತಂದಿದೆ ಅಲ್ವಾ? ಸೊ ಒಂದು ಹೊಸ 5 ನಿಯಮಗಳನ್ನು ತಂದಿದೆ. ಆದರೆ ಈಗ ನಿಮ್ಮ ಖಾತೆಗೆ ಒಂದು ಹಣ ಜಮಾ ಆಗ್ತಿಲ್ಲ ಅಂದರೆ ಈ ಒಂದು 5 ನಿಯಮಗಳನ್ನು ನೀವು ಪಾಲಿಸಲೇಬೇಕಾಗತ್ತೆ. ಸೊ ಒಂದು 5 ನಿಯಮಗಳು ಯಾವುದಲ್ಲ ಅಂತ ನಾವು ನೋಡ್ಕೊಳ್ಳೋಣ. ಸೊ ವೀಕ್ಷಕರೇ, ಈ ಒಂದು 5 ನಿಯಮಗಳು ಅಂದರೆ ಮನೆಯ ಪ್ರತಿಯೊಂದು ಸದಸ್ಯನು ಆಧಾರ್ ಕಾರ್ಡ್ ಏನಿದೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ, ಆ ಒಂದು ಮನೆಯ ಪ್ರತಿಯೊಂದು ಸದಸ್ಯನ, ಈಗ ನಿಮ್ಮ ಹೆಸರು ನಿಮ್ಮ ಯಜಮಾನ ಅಥವಾ ಯಜಮಾನಿಯ ಹೆಸರಲ್ಲೇ ಇರಲಿ, ಆದರೆ ಮನೆಯ ಪ್ರತಿಯೊಂದು ಯಾರೆಲ್ಲ ಈ ಒಂದು ರೇಷನ್ ಕಾರ್ಡ್ ಫೆಸಿಲಿಟಿನ ಪಡಿತಾ ಇದ್ದೀರಾ, ಹಾಗಿದ್ರೆ ಮನೆಯ ಪ್ರತಿಯೊಂದು ಸದಸ್ಯನ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಓಕೆ, ಸೊ ಇದನ್ನು KYC ಅಂತ ಹೇಳ್ತಾರೆ, ನೋ ಯೋರ್ ಕಸ್ಟಮರ್ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಸದಸ್ಯನ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಓಕೆ, ಸೊ ಪೆಂಡಿಂಗ್ ಇದ್ದರೆ ಅದನ್ನ ಬೇಗ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ ಅಂದರೆ, ಸೊ ವೀಕ್ಷಕರ ಅರ್ಥ ಆಯ್ತಲ್ಲ, ಫಸ್ಟ್ ನಿಯಮ ಏನಂದರೆ ನಿಮ್ಮ ಮನೆಯ ಪ್ರತಿಯೊಂದು ಸದಸ್ಯನ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು. ಅಂದರೆ KYC, ನೋ ಯೋರ್ ಕಸ್ಟಮರ್. ಹಾಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈ ಒಂದು ನಿಮ್ಮ ಆಧಾರ್ ಕಾರ್ಡ್ ಪ್ರತಿಯೊಂದು ಸದಸ್ಯನು ಆ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಓಕೆ, ಸೊ ಸೆಕೆಂಡ್ ಒನ್ ಇಸ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಒಂದು ಫಲಾನುಭವಿ ಏನಿರ್ತಾರೆ, ನಿಮ್ಮೊಂದು ಆಧಾರ್ ಕಾರ್ಡ್ ಬರೋಬ್ಬರಿ 15 ವರ್ಷಗಳಿಗಿಂತ ಮುಂಚೆ ಒಂದು ಹಳೆಯದಾಗಿದ್ದರೆ ಆ ಒಂದು ಆಧಾರ್ ಕಾರ್ಡ್ನ ನೀವು ತಿದ್ದುಪಡಿ ಮಾಡಬೇಕಾಗುತ್ತೆ. ತಿದ್ದುಪಡಿ ಮಾಡಿಲ್ಲ ಅಂದರೆ ಅದನ್ನು ಸಹ ಬೇಗ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಒಂದು ಈ ಹಣ ಲೇಟ್ ಆಗ್ತಿದೆ, ನಿಮಗೊಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಬರ್ತಾ ಇಲ್ಲ ಅಂದರೆ ಇದು ಒಂದು ರೀಸನ್ ಆಗಿರ್ಬೋದು. ಓಕೆ, ಸೊ ಮೂರನೇ ಒಂದು ನಿಯಮ ಏನಂದರೆ, ಸರ್ಕಾರ ಈಗಾಗಲೇ ಎಲ್ಲ ಫಲಾನುಭವಿಗಳಿಗೂ ಈ ಒಂದು ಹಣವನ್ನು ಜಮಾ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಒಂದು ಕೆಲವೊಂದು ಲೋಪದೋಷಗಳು ಕಂಡುಬಂದ್ರಿಂದ ಸರ್ಕಾರ ಇದನ್ನು ಪುನರ್ ಪರಿಶೀಲನೆ ಮಾಡಲಾಗಿದೆ. ಸೊ ಜಮಾ ಮಾಡುವ ಮುಂಚೆ ಪ್ರತಿಯೊಬ್ಬ ಫಲಾನುಭವಿಯ ದಾಖಲಾತಿಯನ್ನು ಮರುಪರಿಶೀಲನೆ ಮಾಡಿದ್ದಾರೆ. ಹಾಗಾಗಿ ಫಲಾನುಭವಿಗಳಿಗೆ ಸರ್ಕಾರಕ್ಕೆ ಕಟ್ಟುವುದು ಸರ್ಕಾರಕ್ಕೆ ತಿಳಿದು ಬಂದಿದೆ. ಅಂದರೆ ತಮ್ಮ ತಪ್ಪು ದಾಖಲಾತಿಯನ್ನು ತೋರಿಸಿ ಈ ಒಂದು ಫಲಾನುಭವಿಯು ತಮ್ಮ ಒಂದು ಸರ್ಕಾರದ ಏನು ಫಲಾನುಭವ ಇದೆ ಅದನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ನಿಮ್ಮ ಒಂದು ತಪ್ಪು ದಾಖಲಾತಿಯನ್ನು ತೋರಿಸಿ ನೀವು ಈ ಒಂದು ಫಲಾನುಭವಿಯನ್ನು ಪಡಿತಾ ಇದ್ದೀರಿ ಅಂದರೆ ನಿಮಗೆ ಖಂಡಿತವಾಗಿ ಈ ಒಂದು ಹಣ ಜಮಾ ಆಗುವುದಿಲ್ಲ. ಓಕೆ, ಅರ್ಥ ಆಯ್ತಾ? ಸೊ ಈಗ ನಾಲ್ಕನೇದಾಗಿ ನಿಮ್ಮ ರೇಷನ್ ಕಾರ್ಡ್ನಿಂದ ಏನು ಅಕ್ಕಿ ಒಂದು ಬರ್ತಾ ಇದೆ, ಈಗ ಅರ್ಧ ಹಣ ಮತ್ತು ಅರ್ಧ ಒಂದು 5 kg ಅಕ್ಕಿ ಅಂತ ಏನು ಮಾಡಿರ್ತಾರೆ. ಸೊ ಆ ಒಂದು ಅಕ್ಕಿನ ಸಹ ನೀವು ನಿಮ್ಮ ನ್ಯಾಯಬೆಲೆ ಅಂಗಡಿಯಿಂದ ನೀವು ತಗೊಳ್ತಾ ಇಲ್ಲ, ಕಳೆದ 3 ತಿಂಗಳಿಂದ ನೀವು ತಗೊಳ್ತಾ ಇಲ್ಲ, ನೀವು ರಿಸೀವ್ ಮಾಡ್ತಾ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಆ ಒಂದು ಯೋಜನೆ ಅಡಿ ನೀವು ಆ ಒಂದು ಅಕ್ಕಿನ ನೀವು ತಗೊಳ್ತಾ ಇಲ್ಲ ಅಂದರೆ ಖಂಡಿತವಾಗಿಯೂ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ. ಅದೇ ರೀತಿ ಈ ಹಣವು ಏನು ಹಣ ಬರ್ತಾ ಇದೆಯಾ, ಅಕ್ಕಿ ಹಣ ಏನು ಬರ್ತಾ ಇದೆ ಅದು ಸಹ ನಿಮ್ಮ ಖಾತೆಗೆ ಜಮಾ ಆಗುವುದಿಲ್ಲ. ಓಕೆ, ಸೊ ಐದನೇದೇನಿದೆ ಅಂದರೆ ಇದು ವೆರಿ ಇಂಪಾರ್ಟೆಂಟ್ ವೀಕ್ಷಕರೇ, ನಿಮ್ಮ ವಾರ್ಷಿಕ ಆದಾಯ 7 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಎಲ್ಲಾದರೂ 7 ಲಕ್ಷಕ್ಕಿಂತ ಜಾಸ್ತಿ ಇದ್ದಲ್ಲಿ ನಿಮಗೆ ಈ ಒಂದು ಫಲಾನುಭವ ಸಿಗುವುದಿಲ್ಲ. ಈ ಒಂದು ಸರ್ಕಾರದ ಈ ಒಂದು ಯೋಜನೆಯಡಿ ನೀವು ಅರ್ಹರಾಗಿರುವುದಿಲ್ಲ. ಅರ್ಥ ಆಯ್ತಾ? ಸೊ ಈ ಒಂದು 5 ಯೋಜನೆಗಳು ಏನಿದೆ, ಈ 5 ಯೋಜನೆಗಳನ್ನು ನೀವು ಕರೆಕ್ಟಾಗಿ ಪಾಲಿಸದೇ ಆದರೆ ನಿಮಗೆ ಈ ಒಂದು ಖಂಡಿತವಾಗಿ ಈ ಒಂದು 6,000 ರೂಪಾಯಿಗಳು ಅಥವಾ ಈ ಒಂದು ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗೇ ಆಗುತ್ತೆ. ಅಂದರೆ ಅದು ಯಾವಾಗ ಜಮಾ ಆಗುತ್ತೆ ಅಂದರೆ ಖಂಡಿತವಾಗಿಯೂ ಈ ಸಂಕ್ರಾಂತಿಗೆ ನಿಮಗೆ ಸಿಹಿ ಸುದ್ದಿ ಕೊಡುವ ನಿಟ್ಟಿನಲ್ಲಿ ಸರ್ಕಾರವು ಈ ಒಂದು ಯೋಜನೆಯನ್ನು ಜನವರಿ 14ರೊಳಗೆ ನಿಮ್ಮ ಎಲ್ಲ ಖಾತೆಗಳಿಗೆ ಜಮಾ ಮಾಡುವ ಉದ್ದೇಶದಲ್ಲಿದೆ. ಅದೇ ರೀತಿ ವೀಕ್ಷಕರೇ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಈ ಒಂದು 5 ಹೊಸ ನಿಯಮಗಳ ಪ್ರಕಾರ ಬರೋಬ್ಬರಿ 1,30,000 ಫಲಾನುಭವಿಗಳಿಗೆ ಈ ಒಂದು ಯೋಜನೆಯನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಅಂದರೆ ನಿಮಗೆ ಈ ಒಂದು ಯಾವುದೇ ಹಣ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಲಿ, ಅಕ್ಕಿ ಭಾಗ್ಯ ಆಗಲಿ, ಯಾವುದೇ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗುವುದಿಲ್ಲ. ಏಕೆಂದರೆ ಈ ಒಂದು 5 ನಿಯಮಗಳ ಪ್ರಕಾರ, ಈ ಒಂದು 5 ನಿಯಮಗಳ ನಿಟ್ಟಿನಲ್ಲಿ ಸರ್ಕಾರವು ನಿಮ್ಮ ಈ ಒಂದು ಫಲಾನುಭವದ ಕಾರ್ಡನ್ನು ಕ್ಯಾನ್ಸಲ್ ಮಾಡಿದೆ.
ಸೊ ಅರ್ಥ ಆಗಿರ್ಬೋದು ಅಂತ ಅನ್ಕೋತಾ ಇದ್ದೇನೆ. ಸೊ ಯಾರೆಲ್ಲ ಈ ಒಂದು 5 ನಿಯಮಗಳ ಅಡಿ ಈ ಒಂದು ವಿಷಯಗಳಲ್ಲಿ ಯಾರಾದರೂ ಇನ್ನೂ ಸಹ ತಿದ್ದುಪಡಿ ಮಾಡಿಲ್ಲ ಅಂದರೆ ಪ್ಲೀಸ್ ಖಂಡಿತವಾಗಿಯೂ ಇವತ್ತೇ ಹೋಗಿ ಆ ಒಂದು ನಿಯಮಗಳನ್ನು ತಿದ್ದುಪಡಿ ಮಾಡ್ಕೊಳ್ಳಿ. ಇಲ್ಲವಾದಲ್ಲಿ ನಿಮ್ಮ ಹಣ ಏನು ಇನ್ನೂ ಬರ್ತಾ ಇಲ್ಲ ನಿಮ್ಮ ಖಾತೆಗೆ ಅಂದರೆ ಈ ಒಂದು 5 ನಿಯಮಗಳಲ್ಲಿ ಯಾವುದಾದರೂ ಲೋಪದೋಷ ಕಂಡು ಬಂದಿರ್ತದೆ. ಹಾಗಾಗಿ ನೀವು ಈ ಒಂದು ಫಲಾನುಭವವನ್ನು ಪಡ್ಕೋಬೇಕು, ಖಂಡಿತವಾಗಿಯೂ ನನಗೆ ಆ ಹಣ ಬೇಕು, ಅದನ್ನು ಸದುಪಯೋಗ ಪಡಿಸಬೇಕು ಅಂದಲ್ಲಿ ನೀವು ಖಂಡಿತವಾಗಿಯೂ ಈ ಒಂದು 5 ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತದೆ. ಸೊ ಜಿಲ್ಲಾ ಹಣಕಾಸಿನ ನಿಯಮದ ಪ್ರಕಾರ ಈ ಒಂದು 5 ನಿಯಮಗಳು ಈಗ ಚಾಲ್ತಿಯಲ್ಲಿದೆ. ಸೊ ಖಂಡಿತವಾಗಿಯೂ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು ಅಂತ ಅನ್ಕೋತಾ ಭಾವಿಸ್ತಾ ಇದ್ದೇನೆ. ಸೊ ಯಾವಾಗ ಜಮಾ ಆಗುತ್ತೆ ಅಂದರೆ ಖಂಡಿತವಾಗಿಯೂ ನಿಮಗಿನ್ನೂ ಲಭಿಸಲಿಲ್ಲ, ಒಂದು ಅಮೌಂಟ್ ಇನ್ನೂ ಬಂದಿಲ್ಲ ಅಂದರೆ ಸಂಕ್ರಾಂತಿಗಿಂತ ಮುಂಚೆ ನಿಮಗೆ ಒಂದು ಸಿಹಿ ಸುದ್ದಿ ಬರಲಿವೆ. ಟೋಟಲ್ ಒಟ್ಟಾಗಿ 6,000 ರೂಪಾಯಿಗಳು ನಿಮ್ಮ ಖಾತೆಗೆ ಜಮಾ ಆಗಲಿವೆ. ಹಾಗಿದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತಾ ಇದ್ದೇನೆ. ಹಾಗಿದ್ರೆ ಇನ್ನೂ ನಮ್ಮ ವಿಡಿಯೋವನ್ನು, ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಲೈಕ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಇನ್ನು ನಿಮ್ಮ ಒಂದು ಸಪೋರ್ಟ್ ಆ್ಯಂಡ್ ಶೇರ್ನ ನಾನು ಯಾವತ್ತೂ ಬಯಸ್ತಾ ಇದ್ದೇನೆ. ಸೊ ವೀಕ್ಷಕರೇ, ಈ ಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಿಮ್ಮ ಒಂದು ಪ್ರೋತ್ಸಾಹವನ್ನು ನಾನು ಬಯಸ್ತಾ ಇದ್ದೇನೆ. ಸೊ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ ಅಂತ ಹಾರೈಸ್ತಾ ಇದ್ದೇನೆ.